ಸಿಎಂ ತವರು ಜಿಲ್ಲೆಯಲ್ಲಿ ಬಿಜೆಪಿ ಜನಾಕ್ರೋಶ ಯಾತ್ರೆಯನ್ನು ನಡೆಸ್ತಾ ಇದೆ. ಸರ್ಕಾರದ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಕಮಲಕಳಿಗಳು. ಕಲಬುರಗಿಯಲ್ಲಿ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾತ್ರೆ ಮಾಡ್ತಿರೋದು ಅವರ ಪಕ್ಷದಲ್ಲಿನ ಆಕ್ರೋಶ ಮರೆಮಾಚೋಕೆ ಅಂತ ಟೀಕೆ ಮಾಡಿದ್ದಾರೆ. ಬಿಜೆಪಿಯ ಜನಾಕ್ರೋಶ ಯಾತ್ರೆಯನ್ನ ಬಿಜೆಪಿಯವರು ಬೆಲೆ ಏರಿಕೆ ಮಾಡಿದ್ರೆ ಅದು ಜನಸಾಮಾನ್ಯರಿಗೆ ಹೊರೆ ಆಗೋದಿಲ್ಲ, ಅದು ನಾವು ಮಾಡಿದ್ರೆ ಜನಸಾಮಾನ್ಯರಿಗೆ ಹೊರೆ ಆಗುತ್ತೆ. ಹೀಗಂತ ಬಿಜೆಪಿಯವರ ಬೆಲೆ ಏರಿಕೆ ಪ್ರೊಟೆಸ್ಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿರುಗೇಟು ಕೊಟ್ಟಿದ್ದಾರೆ. ರೈತರಿಗೆ ಆ 4 ರೂಪಾಯಿ ಹೋಗ್ತಾ ಇದೆ. ನಾವು ಏರಿಕೆ ಮಾಡಿರೋದು ಹಾಲಿನ ಬೆಲೆ ಏರಿಕೆ ಮಾಡಿದ್ದು ಯಾರಿಗಾಗಿ? ರೈತರಿಗಾಗಿ. ಹೀಗಂತ ಕಲಬುರಗಿಯಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಬೆಲೆ ಏರಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ. ಬಿಜೆಪಿ ಯಾತ್ರೆಯನ್ನ ಲೇವಡಿ ಮಾಡಿದ್ದಾರೆ. ಜನರು ಏನು ಕಮಾಡಿಟಿನ ವಸ್ತುಗಳ ಏನು ಟೆಂಡರ್ ತಗೊಳಕ್ಕೆ? ಟೆಂಡರಿಗೆ ಅಪ್ಲೈ ಮಾಡಿದ್ರು, ಜನರು ರಿಜೆಕ್ಟ್ ಮಾಡಿದ್ರಲ್ಲ. ಈಗ ಮೊನ್ನೆ JDS ಅಸ್ತಿತ್ವ ಇರಲಾರ್ದಂಗೆ ರಿಜೆಕ್ಟ್ ಮಾಡಿ EMDನೂ ವಾಪಸ್ ಕೊಟ್ಟಿದ್ದಾರೆ ಅವ್ರದ್ದು. ಮೊನ್ನೆ ಬೈ ಎಲೆಕ್ಷನ್ ಅಲ್ಲಂತೂ ಇನ್ನ ಇದು ಆಗಿದೆ. ಅಲ್ಲಿ ಪಾಪ ಅವ್ರದ್ದಂತೂ 3 ಸರಿ ಟೆಂಡರ್ ಹಾಕಿದ್ರು, ಆಗಿಲ್ಲ, ಜನರು ಆಕ್ಸೆಪ್ಟ್ ಮಾಡಿಲ್ಲ. ಯಾಕಂದ್ರೆ ಫ್ರೀಕ್ ಬಿಡ್ ಅಂತ ಒಂದಿತ್ತು ಮುಂಚೆ, ಗೊತ್ತಲ್ಲ ನಿಮಗೆ? ಫ್ರೀಕ್ ಬಿಡ್ ಅಂದ್ರೆ ಗೊತ್ತಲ್ಲ, ಸುಮ್ಮನೆ -40%, -50% ನಾನು ಎಲ್ಲ ಮಾಡ್ಕೊಡ್ತೀನಿ ಅಂತ ಹೇಳೋದು ಸರ್ಕಾರಕ್ಕೆ. ಏನೂ ಆಗಲ್ಲ ಅಂಥದ್ದವೆಲ್ಲ JDS. ಸರಿ, ಏಜೆಂಟ್ ಸದ್ಯ ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಕಲಬುರಗಿಯಲ್ಲಿ ಮಾತನಾಡಬೇಕಾದ್ರೆ ಸರ್ಕಾರದ ಏನು ಬೆಲೆ ಏರಿಕೆಯ ಹೋರಾಟ, ಸರ್ಕಾರದ ವಿರುದ್ಧ ನಡೆಸ್ತಕ್ಕಂಥ ಪ್ರತಿಪಕ್ಷದ ಬೆಲೆ ಏರಿಕೆ ಹೋರಾಟ ಏನಿದೆ, ಇದು ಕೇವಲ ನಾಟಕೀಯ. ಇದು ಅವರ ಪಕ್ಷದ ಆಂತರಿಕ ವಲಯದಲ್ಲಿರ್ತಕ್ಕಂಥ ಏನು ಅಸಮಾಧಾನವನ್ನು ಮುಚ್ಕೊಳ್ಳೋಕ್ಕೆ, ಅವರಲ್ಲಿರ್ತಕ್ಕಂಥ ಒಂದು ಒಳಬೇಗುದಿಯನ್ನು ಮರೆಮಾಚೋದಕ್ಕೆ ಈ ಥರ ಇವತ್ತು ಪ್ರತಿಭಟನೆ ಅಂತ ಬಂದಿದ್ದಾರೆ. ಅಂದರೆ ಯತ್ನಾಳ್ ಅವರು ಮತ್ತು ವಿಜೇಂದ್ರ ಅವ್ರ ನಡುವೆ ನಡೀತಕ್ಕಂಥ ಸಮರವನ್ನು ಅವರು ಪರೋಕ್ಷವಾಗಿ ಹೇಳಿರುವಂಥದ್ದು. ಸದ್ಯಕ್ಕೆ ಅವರು ಪ್ರತಿಭಟನೆ ಮಾಡ್ತಾ ಇರೋದೇನಿದೆ ಅದು ಜನಸಾಮಾನ್ಯರಿಗೂ ಗೊತ್ತಿದೆ. ಬೆಲೆ ಏರಿಕೆ ಅನ್ನುವಂಥದ್ದು BJP ಮಾಡಿದರೆ ಅದು ಜನಸಾಮಾನ್ಯರಿಗೆ ಅನುಕೂಲ, ನಾವು ಮಾಡಿದರೆ ಅನಾನುಕೂಲ. ಇದು ಯಾವ ಥರ ನ್ಯಾಯ? ಅವರು ಮಾಡಿರ್ತಾರೆ, ಅವರು ಅಧಿಕಾರದಲ್ಲಿದ್ದಾಗ ಸಹಜವಾಗಿ ಬೆಲೆ ಏರಿಕೆ ಅನ್ನೋದು ಮಾಡ್ಕೊಂಡು ಬಂದಿರ್ತಾರೆ ಆಯಾ ಕಾಲಘಟ್ಟಕ್ಕೆ ತಕ್ಕಂಗೆ. ಈಗ ನಾವು ಬಂದಾಗ ನಾವು ಮಾಡಿದ್ದೀವಿ. ಸೊ ಇವರಿಗೆ ಕೇಂದ್ರದಿಂದ ಯಾವುದೇ ರೀತಿಯ ಅನುದಾನ ತರೋಕ್ಕಾಗೋದಿಲ್ಲ. ಕೇಂದ್ರದ ಬರಬೇಕಾದಂಥ ಯೋಜನೆಗಳ ಹಣ ಬರೋದಿಲ್ಲ, ಬರಬೇಕಾಗಿರೋ ತೆರಿಗೆ ಹಣ ಬರೋದಿಲ್ಲ. ಅವೆಲ್ಲ ಬರದೇ ಇದ್ದಾಗ ಸಾಮಾನ್ಯವಾಗಿ ಬೆಲೆ ಏರಿಕೆ ಆಗತ್ತೆ ಅನ್ನೋ ರೀತಿ ಇವತ್ತು ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ.